ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ವೈಷ್ಣೀ ಮಧ್ವಕರಾಂಚಿತಂ. ಶ್ರೀ ಗುರುಭ್ಯೋ ನಮಃ. ಭಗವಂತ ಸೃಷ್ಟಿ ಮಾಡಿದ ಈ ಪ್ರಪಂಚಕ್ಕೆ ವೈಶ್ಯ ಸಮಾಜ ಒಂದು ಪ್ರಧಾನವಾದ ಅಂಗಾಗಿದೆ. ಪ್ರಜೆಗಳಿಗೆ ಬೇಕಾಗಿರತಕ್ಕಂತಹ ಎಲ್ಲ ಸೌಲಭ್ಯವನ್ನು ಒದಗಿಸುವ ಸಮಾಜ ವೈಶ್ಯ ಸಮಾಜ. ಹಾಗಾಗಿ ಹೆಸರೇ ಹಾಗೆ, ವಿಷಾಂ ಅಯಂ ವೈಶ್ಯ. ವಿಷ ಅಂತ ವಿಟು ಅಂತಂದ್ರೆ ಪ್ರಜೆಗಳು, ಪ್ರಜೆಗಳಿಗೆ ಸಂಬಂಧಪಟ್ಟವರು ವೈಶ್ಯ ಸಮಾಜದವರು. ತಿನ್ನುವ ಆಹಾರ ಸಾಮಗ್ರಿಗಳಿರಬಹುದು, ಅಥವಾ ನಾವು ಬದುಕಲಿಕ್ಕೆ ಬೇಕಾಗಿರತಕ್ಕಂತಹ ವಸ್ತುಗಳನ್ನು ಖರೀದಿಸಲಿಕ್ಕೆ ಬೇಕಾದಂತಹದ್ದನ್ನಾಗಲಿ ಎಲ್ಲವನ್ನೂ ಕೊಡತಕ್ಕಂತಹ ವರ್ಗ ಅದು ವೈಶ್ಯ ಸಮಾಜ. ಈ ದೃಷ್ಟಿಯಲ್ಲಿ ವೈಶ್ಯರ ಪಾತ್ರ ಬಹಳ ಪ್ರಮುಖವಾದ್ದು. ವೈಶ್ಯ ಸಮಾಜವನ್ನು ನಮ್ಮ ಪ್ರಪಂಚದಿಂದ ಹೊರಗಿಟ್ಟರೆ ನಾವು ಬದುಕುವುದೇ ಕಷ್ಟ, ಬದುಕೇ ಬರ್ಬರಾಗಿ ಬಿಡ್ತದೆ. ಆ ದೃಷ್ಟಿಯಲ್ಲಿ ವೈಶ್ಯ ಸಮಾಜ ಇವತ್ತು ಜಾಗತಿಕ ಮಟ್ಟದಲ್ಲಿ ತನ್ನ ಹೆಸರನ್ನು ಸ್ಥಿರಗೊಳಿಸಿರತಕ್ಕಂಥದ್ದು. ಆದರೆ ಅದರ ಜೊತೆಗೆ ಭಕ್ತಿ ಪ್ರಧಾನವಾದ ಸಮಾಜ. ದೇವರಲ್ಲಿ ಭಕ್ತಿಯನ್ನು ಗಾಢವಾಗಿ ಇಟ್ಟುಕೊಂಡಿದೆ. ಒಬ್ಬ ಎತ್ತರಕ್ಕೆ ಇರಬೇಕಾಗಿದ್ರೆ ಎರಡು ಪ್ರಧಾನವಾದ ಅಂಗಗಳು, ಒಂದು ಪ್ರಾಮಾಣಿಕವಾದ ಪ್ರಯತ್ನ, ಇನ್ನೊಂದು ಅದರ ಜೊತೆಗೆ ದೇವರ ಭಕ್ತಿ ಅನುಗ್ರಹಗಳು. ಜಗದ್ಗುರುಗಳಾದ ಶ್ರೀ ಮಧ್ವಾಚಾರ್ಯರು ಈ ಮಾತನ್ನು ಹೇಳಿದ್ದಾರೆ. ಯಾರಿಗೆ ಭಗವಂತನ ಅನುಗ್ರಹ ಇಲ್ಲ, ಯಾರಿಗೆ ಮಹಾಪ್ರಯತ್ನ ಇಲ್ಲ, ಅವನಿಗೆ ಯಾವುದೇ ಒಂದು ಔನ್ನತ್ಯ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ. ನಿಜಾನುಭಾವ ವರ್ಜಿತಾ ಹರೇರನುಗ್ರಹ ವರ್ಜಿತಾ ಮಹಾಪ್ರಯತ್ನ ವರ್ಜಿತಾ ಜನ ನಜಗ್ಮು ಉನ್ನತಿ. ಅವ ಎತ್ತರಕ್ಕೆ ಇರಬೇಕಾಗಿದ್ರೆ ಅಷ್ಟು ಇರಬೇಕು, ಒಂದು ಯೋಗ್ಯತೆ ಇರಬೇಕು, ಒಂದು ಮಹಾಪ್ರಯತ್ನ ಇರಬೇಕು, ಇನ್ನೊಂದು ದೇವರ ಅನುಗ್ರಹ ಇರಬೇಕು. ದೇವರ ಅನುಗ್ರಹ ಇದ್ರೆ ಆ ಸಮಾಜ ಎತ್ತರಕ್ಕೆ ಬರ್ತದೆ ಅನ್ನೋದಕ್ಕೆ ವೈಶ್ಯ ಸಮಾಜ ಒಳ್ಳೆಯ ನಿದರ್ಶನ. ಈಗಾಗಲೇ ವೈಶ್ಯ ಸಮಾಜ ವಾಸುವಿ ಪೀಠಕ್ಕೆ ಒಬ್ಬ ಸ್ವಾಮಿಗಳನ್ನು ವ್ಯವಸ್ಥೆ ಮಾಡಿತ್ತು. ಈಗ ಖಾಲಿಯಾದ ಪೀಠಕ್ಕೆ ಮತ್ತೊಬ್ಬ ಸ್ವಾಮಿಗಳ ಅನ್ವೇಷಣೆಯಲ್ಲಿದೆ. ಗುರು ಮುಕ್ತವಾದಂತಹ ಸಮಾಜ ಅದು ಲಘುವಾಗಿ ಬಿಡ್ತದೆ. ಅದು ಎತ್ತರಕ್ಕೆ ಇರಬೇಕಾಗಿದ್ದರೆ ಗುರು ತರವಾದ್ದು ಆಗಬೇಕು ಆ ಸಮಾಜದ ಪೀಠ. ಆವಾಗ ಆ ಗುರು ಅದಕ್ಕೆ ಗುರುತ್ವವನ್ನು ತುಂಬಿಸ್ತಾನೆ, ಲಘುತ್ವವನ್ನು ದೂರ ಮಾಡ್ತಾನೆ. ಸಮಾಜವನ್ನು ತಿದ್ದಿ ತೀಡುವ ಗುರುವಿನ ಅವಶ್ಯಕತೆ ಖಂಡಿತ ಇದೆ ಸಮಾಜಕ್ಕೆ. ಆ ದೃಷ್ಟಿಯಲ್ಲಿ ವೈಶ್ಯ ಸಮಾಜ ಭಜನೆಗಳ ಮೂಲಕ, ಧ್ಯಾನಗಳ ಮೂಲಕ, ದೇವಾಲಯಗಳ ನಿರ್ಮಾಣದ ಮೂಲಕ, ವಿದ್ಯಾಭ್ಯಾಸಗಳ ಮೂಲಕ ಸಮಾಜದಲ್ಲಿ ಪ್ರತಿಷ್ಠಿತವಾದ ಸ್ಥಾನವನ್ನು ಪಡೆದಿದೆ. ಆ ದೃಷ್ಟಿಯಲ್ಲಿ ರಿಕ್ತವಾದಂತಹ ಆ ಜಾಗ ಅದನ್ನು ತುಂಬಿಸುವ ಕೆಲಸ ಮಾಡಿದೆ. ಈಗಾಗಲೇ ತುಂಬಿದ ಕೊಡವನ್ನು ಅದರಲ್ಲಿ ತುಂಬಿಸ್ತಾ ಇದ್ದಾರೆ. ಈಗಾಗಲೇ ವಿದ್ಯೆಯಿಂದ ಪಕ್ವವಾದಂತಹ ಚೇತನವನ್ನು ಉಳಿಸುವ ದೊಡ್ಡ ಸಂಕಲ್ಪವನ್ನು ಮಾಡಿದ್ದಾರೆ. ಎಲ್ಲಾ ಕಡೆ ಸಂಚಾರ ಮಾಡಿ ಎಲ್ಲ ಕಡೆ ಶಕ್ತಿಯನ್ನು ತುಂಬಿಸಿಕೊಂಡು ಬಂದ ಸಚ್ಚಿದಾನಂದ ಸ್ವಾಮಿಗಳವರನ್ನು ಈ ಪೀಠಕ್ಕೆ ಕೂಡಿಸುವ ಸಂಕಲ್ಪ ವೈಶ್ಯ ಸಮಾಜದ್ದು. ಈ ಗುರು ಪೀಠದ ಸಂಬಂಧ ಇದು ವೈಶ್ಯ ಸಮಾಜಕ್ಕೆ ಶ್ರೇಯಸ್ಸಿಗೆ ಕಾರಣವಾಗಿರತಕ್ಕಂಥದ್ದು. ಆ ದೃಷ್ಟಿಯಲ್ಲಿ ಒಳ್ಳೆಯ ಪಾಠ ಪ್ರವಚನ ಮಾಡುವ, ಒಳ್ಳೆಯ ಜ್ಞಾನ ಬೋಧನೆಯನ್ನು ಕೊಡುವ, ಸಮಾಜದ ಕಳಕಳಿ ಇರತಕ್ಕ, ಪರಿಸರ ಪ್ರೇಮಿಯಾಗಿರತಕ್ಕಂತಹ ಸ್ವಾಮಿಗಳನ್ನು ಪೀಠದಲ್ಲಿ ಕೂಡಿಸುವುದರ ಮೂಲಕ ಸಮಾಜಕ್ಕೆ ಗುರುತರವಾದಂತಹ ಕಾರ್ಯವನ್ನು ನಡೆಸಿಕೊಟ್ಟಿದೆ. ನಾಳೆ ಜ್ಯೇಷ್ಠ ಶುದ್ಧ ದಶಮಿಯ ದಿವಸ ಮಾಡುವ ಈ ಕಾರ್ಯಕ್ರಮ ತುಂಬಾ ಅಭಿನಂದನೀಯವಾದ್ದು. ಮಾಸವೇ ಜ್ಯೇಷ್ಠ, ಅದು ಶ್ರೇಷ್ಠವಾದ್ದು. ದಶಮಿ ಅದು ಪೂರ್ಣವಾದ ತಿಥಿ. ಅದು ಭಾಗೀರಥಿ ಜಯಂತಿ ಅನ್ನುವ ಪ್ರಸಿದ್ಧಿ ಪಡೆದಿರತಕ್ಕಂತಹದ್ದು. ಗಂಗೆ ಹೇಗೆ ಎತ್ತರದಿಂದ ತಗ್ಗಿನ ತನಕ ಹರಿದು ಎಲ್ಲ ಕಡೆ ಪೈರುಗಳನ್ನು, ದವಸ ಧಾನ್ಯಗಳನ್ನು ಕೊಡುವುದರ ಜೊತೆಗೆ ಭಕ್ತಿಯನ್ನು ಹರಿಸುವ ನದಿಯಾಗಿದೆ. ಆ ದಿವಸ ಆಗುವ ಪಟ್ಟಾಭಿಷೇಕದ ಜಲದ ಮೂಲಕ, ಸಚ್ಚಿದಾನಂದ ಸ್ವಾಮಿಗಳ ಮೂಲಕ ಸಮಾಜಕ್ಕೆ ಒಳ್ಳೆಯ ಕಾರ್ಯ ನಡೆಯಲಿ